ಸಾವನಲ್ಲಿ ಅನೇಕ ಥರದ ವೆರೈಟೀಸ್ಗಳಿರುತ್ತೆ. ಈ ಆತ್ಮಹತ್ಯೆಯಲ್ಲಿ ಒಂದಿಷ್ಟು ಸಿಲ್ಲಿ ರೀಸನ್ಸ್ಗಳಿದೆ ಸ್ವಾಮಿ. ಇಂತಹ ಚಿಕ್ಕ ಚಿಕ್ಕ ಕಾರಣಕ್ಕೆ, ಇಂತಹ ಸಣ್ಣ ಪುಟ್ಟ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದ? ಕರ್ನಾಟಕದ ಗುಲ್ಬರ್ಗಾದ ಆಜಾದ್ಪುರ ಹಳ್ಳಿಯ ಹುಡುಗಿ ಪೇಟೆ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ, ಅಂದರೆ ಸಿಟಿ ಲೈಫನ್ನು ಲೀಡ್ ಮಾಡ್ತಿರ್ತಾರೆ. ನಾನು ಬೆಂಗಳೂರಿಗೆ ಹೋಗೋಕ್ಕಾಗಲ್ವಲ್ಲ, ನಾನು ಬೆಂಗಳೂರು ಲೈಫನ್ನು ಎಂಜಾಯ್ ಮಾಡೋಕ್ಕಾಗಲ್ವಲ್ಲ. ಆ ಹಳ್ಳಿಯ ಬದುಕನ್ನು ಬದುಕೋದಕ್ಕೆ ಒಂದು ಇರಿಟೇಷನ್ ಸ್ಟಾರ್ಟ್ ಆಗಿತ್ತು ಈ ಅನಸೂಯಾಗೆ. ಪ್ಯಾಟೆ ಆಸೆಗೆ ಬಿದ್ದು ತನ್ನ ಜೀವವನ್ನೇ ಕಳ್ಕೊಂಡ್ಬಿಟ್ಲು ಈ ಹುಡುಗಿ. ಬರೀ 2 ತಿಂಗಳಾಗಿತ್ತು ರೀ ಮದುವೆ ಆಗಿ, ಕೇವಲ 2 ತಿಂಗಳಾಗಿತ್ತು. ನಮಸ್ಕಾರ, ರೆಬೆಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಸಾವನಲ್ಲಿ ಅನೇಕ ಥರದ ವೆರೈಟೀಸ್ಗಳಿರುತ್ತೆ. ಕೆಲವರಿಗೆ ಸಹಜ ಸಾವು ಅನ್ನೋದು ಬರುತ್ತೆ. ವಯಸ್ಸಾಗಿದೆ, ಪಾಪ ಏನೋ ತೀರ್ಕೊಂಡ್ರು ಅಂತ ಹೇಳ್ಬೋದು. ಇನ್ನು ಕೆಲವರು ನಸೀಬ್ ಸರಿ ಇಲ್ಲದೆ, ಹಣೆ ಬರ ಸರಿ ಇಲ್ಲದೆ ಕೊಲೆಗೀಡಾಗ್ತಾರೆ. ಅಂದರೆ ಯಾರೋ ಅಸೂಯೆ, ದ್ವೇಷ, ಇನ್ನು ಮುಂತಾದ ಕಾರಣಗಳಿಂದ ಕೊಲೆ ಮಾಡಿಬಿಡ್ತಾರೆ, ಆಗ ಸಾವನ್ನಪ್ತಾರೆ. ಇನ್ನು ಕೆಲವರು ಆತ್ಮಹತ್ಯೆಯನ್ನು ಮಾಡ್ಕೊಂಡು ಸಾವನ್ನಪ್ತಾರೆ. ಆತ್ಮಹತ್ಯೆಗೂ ಕೂಡ ಒಂದಿಷ್ಟು ಕಾರಣಗಳಿರುತ್ತೆ. ಹಣಕಾಸಿನ ಕಾರಣ, ಮತ್ತೊಂದು ಮಗದೊಂದು, ಸ್ಟ್ರೆಸ್ಸು, ಡಿಪ್ರೆಷನ್ನು, ಈ ಥರದ ಕಾರಣಗಳಿರುತ್ತೆ. ಅದರಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋರನ್ನು ನೋಡಿದ್ದೀವಿ. ಆದರೆ ಈ ಆತ್ಮಹತ್ಯೆಯಲ್ಲಿ ಒಂದಿಷ್ಟು ಸಿಲ್ಲಿ ರೀಸನ್ಸ್ಗಳಿದೆ ಸ್ವಾಮಿ. ಆ ಕಾರಣಗಳನ್ನು ಕೇಳಿದಾಗ ನಿಜಕ್ಕೂ ಅದು ಎಷ್ಟು ಬೇಸರ ಆಗಿಬಿಡುತ್ತೆ ಅಂತಂದರೆ, ಇಂತಹ ಚಿಕ್ಕ ಚಿಕ್ಕ ಕಾರಣಕ್ಕೆ, ಇಂತಹ ಸಣ್ಣ ಪುಟ್ಟ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದ? ವಾಟ್ ನಾನ್ಸೆನ್ಸ್ ಅಂತ ಅನಿಸ್ಬಿಡುತ್ತೆ. ಅದೆಷ್ಟು ಚೈಲ್ಡಿಶ್ ಬುದ್ಧಿ ಇತ್ತು, ಅದೆಷ್ಟು ಸಣ್ಣತನದ ಆಲೋಚನೆ ಇತ್ತು ಅಂತ ಅನಿಸ್ಬಿಡುತ್ತೆ. ಈ ಫೋಟೋದಲ್ಲಿ ಕಾಣ್ತಿದ್ದಾಳಲ್ಲ, ಈ ಹುಡುಗಿ ಹೆಸರು ಅನಸೂಯ ಅಂತ. ಮೂಲತಃ ಕರ್ನಾಟಕದ ಗುಲ್ಬರ್ಗಾದ ಆಜಾದ್ಪುರ ಹಳ್ಳಿಯ ಹುಡುಗಿ ಈ ಹುಡುಗಿ ಹಿಂದೆ ಬೆಂಗಳೂರಿನಲ್ಲಿ ಏನೋ ಒಂದು ಕೆಲಸ ಮಾಡ್ಕೊಂಡಿದ್ಲು. ಅದಾದ ಮೇಲೆ ಇತ್ತೀಚೆಗಷ್ಟೇ ಆ ಹುಡುಗಿ ಮದುವೆ ಆಯಿತು. ಇತ್ತೀಚೆಗಷ್ಟೇ ಅಂತಂದರೆ ಏನು ವರ್ಷಗಟ್ಟಲೆ ಆಗಿಲ್ಲ ಆ ಹುಡುಗಿ ಮದುವೆ ಆಗಿ. 2 ತಿಂಗಳು, ಓನ್ಲಿ 2 ಮಂತ್ಸ್, 2 ತಿಂಗಳು ಈ ಹುಡುಗಿ ಮದುವೆ ಆಯಿತು. ಹುಡುಗಿಯನ್ನು ಮದುವೆ ಆದದ್ದು ಬೇರೆ ಯಾರೂ ಅಲ್ಲ, ಆಕೆಯ ರಿಲೇಟಿವ್. ಆಕೆ ಅತ್ತೆ ಮಗನೋ ಮಾವನ ಮಗನೋ ಮನೆಯಲ್ಲೇ ಸಂಬಂಧ ಬೆಳೆಸ್ಕೊಂಡು ಆಕೆ ಆ ಹುಡುಗನನ್ನು ಮದುವೆ ಆಗ್ತಾಳೆ. ಆ ಹುಡುಗ ಅದೇ ಭಾಗದಲ್ಲಿ, ಅಂದರೆ ಗುಲ್ಬರ್ಗಾದ ಆ ಭಾಗದಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಅಲ್ಲೇ ಒಂದು ಮನೆ ಮಾಡ್ತಾನೆ, ಅಲ್ಲೇ ಸಂಸಾರ ನಡೀತಾ ಇರುತ್ತೆ. ಈ ಹುಡುಗಿಗೆ 2 ಅಕ್ಕ ತಂಗಿಯಂದ್ರು ಇರ್ತಾರೆ. ಅವರೆಲ್ಲರೂ ಕೂಡ ಪೇಟೆ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ, ಅಂದರೆ ಸಿಟಿ ಲೈಫನ್ನು ಲೀಡ್ ಮಾಡ್ತಿರ್ತಾರೆ. ಮತ್ತು ಹಂಗೆ ನೋಡಿದರೆ ಈ 3 ಜನ ಅಕ್ಕ ತಂಗಿಯಂದ್ರ ಪೈಕಿ, ಅಂದರೆ ಇವಳಿಬ್ಬರ ಅಕ್ಕಂದ್ರೆ ಏನಿದ್ದಾರೆ ಅವರ ಪೈಕಿ ಇವಳೇ ಒಂದು ಸ್ವಲ್ಪ ಎಜುಕೇಟೆಡ್, ಸ್ವಲ್ಪ ಓದ್ಕೊಂಡಿದ್ದಾಳೆ. ಅರೆ, ನಾನಿಷ್ಟು ಓದ್ಕೊಂಡಿದ್ದೀನಿ, ನಾನಿಷ್ಟು ತಿಳ್ಕೊಂಡಿದ್ದೀನಿ, ಬೆಂಗಳೂರಲ್ಲಿ 1 ವರ್ಷ ಕೆಲಸ ಮಾಡಿದ್ದೀನಿ, ಆದರೆ ನಾನು ಮಾತ್ರ ಹಳ್ಳಿಯಲ್ಲಿರಬೇಕು, ನನ್ನ ಅಕ್ಕಂದರು ಸಿಟಿಯಲ್ಲಿದ್ದು ಜೀವನವನ್ನು ಸಾಗಿಸ್ತಿದ್ದಾರೆ, ನಾನು ಮಾತ್ರ ಹಳ್ಳಿಯಲ್ಲೇ ಕೊಳಿಬೇಕು, ನನ್ನ ಹಣೆ ಬರನೇ ಇಷ್ಟ ಆಯಿತು, ನಾನು ಬೆಂಗಳೂರಿಗೆ ಹೋಗೋಕ್ಕಾಗಲ್ವಲ್ಲ, ನಾನು ಬೆಂಗಳೂರು ಲೈಫನ್ನು ಎಂಜಾಯ್ ಮಾಡೋಕ್ಕಾಗಲ್ವಲ್ಲ, ನಾನು ಹಳ್ಳಿಯಲ್ಲೇ ಇರಬೇಕಾ ಅನ್ನುವಂತಹ ಗಿಲ್ಟ್ ಫೀಲಿಂಗ್ ಆಕೆಯಲ್ಲಿ ಪ್ರಾರಂಭ ಆಯಿತು. ಈ ಹಣೆ ಬರ ಪ್ರಾರಂಭ ಆಗಿದ್ದು ಮದುವೆಯಾಗಿ 2 ತಿಂಗಳಿಗೆ. ಮಧ್ಯ ಈ ವಿಚಾರವನ್ನು ಹೋಗಿ ಆಕೆ ತನ್ನ ಕುಟುಂಬದ ಮುಂದೆ ಹೇಳ್ಕೊಂಡಿದ್ದಾಳೆ. ತನ್ನ ತಾಯಿ ಮುಂದೆನೋ, ತನ್ನ ಅಕ್ಕಂದರ ಮುಂದೆನೋ, ತನ್ನ ತಂದೆ ಮುಂದೆನೋ, ಯಾರ ಮುಂದೆನೋ ಹೇಳ್ಕೊಂಡಿದ್ದಾಳೆ. ಅಲ್ಲಮ್ಮ, ನಾನು ಬೆಂಗಳೂರಲ್ಲಿ 1 ವರ್ಷ ಕೆಲಸ ಮಾಡಿ ಬಂದಿದ್ದೀನಿ, ನನಗೆ ಬೆಂಗಳೂರು ಲೈಫ್ ಅಂದರೆ ಇಷ್ಟ, ಈ ಹಳ್ಳಿಯಲ್ಲಿ ನನಗೆ ಇರೋಕ್ಕಾಗಲ್ಲ, ಈ ಹಳ್ಳಿ ಲೈಫ್ ನನಗೆ ಇಷ್ಟ ಇಲ್ಲ, ನಾನು ಬೆಂಗಳೂರಲ್ಲೇ ಇರಬೇಕು, ನಾನು ಸ್ವಲ್ಪ ಕನಸುಗಳನ್ನು ಕಂಡಿದ್ದೀನಿ, ನನ್ನ ಗಂಡನ ಜೊತೆ ನಾನು ಬೆಂಗಳೂರಲ್ಲಿ ಇರಬೇಕು, ಆದರೆ ನನ್ನ ಹಣೆ ಬರ ಹಿಂಗಾಗ್ಬಿಡ್ತು, ನಾನು ಹಳ್ಳಿಯಲ್ಲೇ ಕೊರಗಂಗಾಗ್ಬಿಡ್ತು ಅಂತ ಹೇಳಿ ಮನೆಯವ್ರ ಮುಂದೆ ಗೋಳಾಡ ಹತ್ತಿದ್ದಾಳೆ. ಮನೆಯ ಹಿರಿಯರು ಸ್ವಲ್ಪ ಸಮಾಧಾನ ಮಾಡಿ, ಹಾಗೆಲ್ಲ ಅನ್ಕೋಬೇಡ, ಹಳ್ಳಿ ಲೈಫು ಕೂಡ ಚೆಂದ, ಹಳ್ಳಿ ಲೈಫಲ್ಲಿ ನಿನಗೆ ಏನು ಕೊರತೆ ಇದೆ, ಸಿಟಿ ಲೈಫ್ಗಿಂತ ಹಳ್ಳಿ ಲೈಫು ಬಹಳ ಉತ್ತಮ, ಸಿಟಿ ಲೈಫ್ ಬೇಕು ಅನಿಸುತ್ತೆ ನಿನಗೆ, ಇಲ್ಲ ಅಂತ ಹೇಳಲ್ಲ, ಅದು 4 ದಿನಕ್ಕೆ 1 ವಾರಕ್ಕೆ ಚೆಂದ, ಹಳ್ಳಿ ಲೈಫ್ ಅಷ್ಟು ಆರಾಮವಾಗಿ ಬೇರೆ ಯಾವ ಲೈಫು ಇಲ್ಲ ಅಂತ ಒಂದು ಸ್ವಲ್ಪ ಮನೆಯವರು ಸಮಾಧಾನ ಮಾಡಿದ್ದಾರೆ. ಆದರೆ ಅವಳಿಗೆ ಆ ಗಿಲ್ಟ್ ಫೀಲಿಂಗ್ ಅದು ಎಷ್ಟಿತ್ತು ಅಂತಂದರೆ, ಲಿಟ್ರಲಿ ಅದೊಂದು ಇರಿಟೇಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅವಳಿಗೆ. ಆ ಹಳ್ಳಿಯ ಬದುಕನ್ನು ಬದುಕೋದಕ್ಕೆ ಒಂದು ಇರಿಟೇಷನ್ ಸ್ಟಾರ್ಟ್ ಆಗಿತ್ತು ಈ ಅನಸೂಯಾಗೆ. ಆದ್ದರಿಂದ ಏಕಾಏಕಿ ಅವಳ ತಲೆಯಲ್ಲಿ ಅದು ಏನು ಆಲೋಚನೆ ಬಂತು, ಅದೇನು ಬಂತು ಗೊತ್ತಿಲ್ಲ, ಸಿಟಿ ಲೈಫನ್ನು ಲೀಡ್ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಗಿಲ್ಟ್ ಫೀಲಿಂಗಲ್ಲಿನೇ ಏಕಾಏಕಿ ನೇಳಿಗೆ ಶರಣಾಗಿಬಿಟ್ಲು ಅನಸೂಯ. ಇದು ಒಂದು ಕಾರಣನ? ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಇದು ಒಂದು ಕಾರಣನ? ಸಿಟಿ ಲೈಫ್ ಸಿಗಲಿಲ್ಲ, ಸಿಟಿಯಲ್ಲಿ ಬದುಕೋಕ್ಕಾಗಲಿಲ್ಲ, ಸಿಟಿಯಲ್ಲಿ ಸಂಸಾರ ಮಾಡೋಕ್ಕಾಗಲಿಲ್ಲ, ಗಂಡ ಊರಲ್ಲಿದ್ದ, ಹಳ್ಳಿಯಲ್ಲಿದ್ದ,
ಗಂಡನ ಮನೆ ಅಲ್ಲೇ ಇತ್ತು ಅನ್ನುವಂತಹ ಕಾರಣದಿಂದ, ಕ್ಷುಲ್ಲಕ ಕಾರಣ ಅಂತ ಅನ್ಸಲ್ವಾ ನಿಮಗೆ? ಇದೊಂದು ಸಿಲ್ಲಿ ರೀಸನ್ ಅಂತ ಅನ್ಸಲ್ವಾ? ಈ ಒಂದು ಕಾರಣದಿಂದ ಅವಳು ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಳು. ನೋಡಿ, ಅಂದರೆ ಸಿಟಿ ಲೈಫು ಎಷ್ಟು ಆಕರ್ಷಣೆಗೆ ಆಕೆಯನ್ನು ವಶಪಡಿಸ್ಕೊಂಡ್ಬಿಟ್ಟಿತ್ತು ಅಂತ ಸಿಟಿ ಲೈಫ್. ಸಿಟಿಯಲ್ಲಿದ್ದು ಪರದಾಡೋರು ಬೆಳಗ್ಗೆಯಿಂದ ರಾತ್ರಿ ತನಕ ಕಂಟಿನ್ಯೂ ಕೆಲಸ, ಆಫೀಸಿಗೆ ಹೋಗೋಕ್ಕೆ 1-1.5 ಗಂಟೆ, ಬರೋದಕ್ಕೆ 1-1.5 ಗಂಟೆ, ಬೆಳಗ್ಗೆಯಿಂದ ಸಂಜೆ ತನಕ ರಾತ್ರಿ ತನಕ ಕತ್ತೆ ದುಡ್ದು ಹೊಟ್ಟೆಗೆ ಊಟನೂ ಇಲ್ಲದೆ ಹಾಸಿಗೆ ನೋಡಿದ ತಕ್ಷಣ ದಬಕ್ಕಂತೇಳಿ ದಬ್ಬಾಕಬೇಕು, ಮಲ್ಕೊಂಡ್ಬಿಡ್ಬೇಕು ಅನಿಸುತ್ತೆ. ಏನು ಊಟ ಮಾಡೋದು ಬಿಡೋಗುರು, ಸಾಕು, ನಿದ್ರೆ ಮಾಡಿದರೆ ಸಾಕು, ನೆಲಕ್ಕೆ ಬೆನ್ನು ಹಚ್ಚಿದರೆ ಸಾಕು ಅಂಥೇಳಿ ಕಷ್ಟಪಟ್ಟು ಬದುಕ್ತಾ ಇರೋರನ್ನ ಒಂದು ಸಲ ಕೇಳಿ, ಆರ್ ಯು ಇಂಟ್ರೆಸ್ಟೆಡ್ ಟು ಸ್ಟೇ ಇನ್ ಅ ಸಿಟಿ? ನಿಮಗೆ ಸಿಟಿಯಲ್ಲಿರೋದಕ್ಕೆ ಇಂಟ್ರೆಸ್ಟಾ? ಸಿಟಿ ಲೈಫ್ ನಿಮಗೆ ಇಂಟ್ರೆಸ್ಟ್ ಅಂತ? ದೇವರಾಣೆ ಇಲ್ಲ ಅಂತ ಹೇಳ್ತಾರೆ. ಅಯ್ಯೋ ಬಿಡೋಗುರು, ನಮ್ಮಪ್ಪ ನಮ್ಮ ತಾತ ಏನಾದರೂ ಆಸ್ತಿ ಪಾಸ್ತಿ ಮಾಡಿದರೆ ಹೊಲ ಮನೆ ನೋಡ್ಕೊಂಡು ಊರಲ್ಲೇ ಇರ್ಬೋದಿತ್ತು, ನಾವು ಏನೂ ಇಲ್ಲ, ದುಡಿದು ತಿನ್ನಬೇಕು, ಆ ಕಾರಣಕ್ಕೆ ನಾವು ಸಿಟಿಗೆ ಬಂದಿದ್ದೀವಿ ಅಂತ ಹೇಳ್ಕೊಂಡು ಅಡ್ಡಾಡ್ತಾರೆ. ಇವತ್ತು ಎಷ್ಟೋ ಜನ ಈ ಹೆರಿಟಿಕ್ ಸ್ಟೇಜ್ನಲ್ಲಿರೋರು, ಈ ಹೆರಿಟಿಕ್ ಲೈಫನ್ನು ಲೀಡ್ ಮಾಡ್ತಾ ಇರೋರು ಹಳ್ಳಿಗೆ ಹೋಗ್ಬಿಟ್ರೆ ಸಾಕಪ್ಪ, ನಮ್ಮ ಊರಿಗೆ ಹೋಗ್ಬಿಟ್ರೆ ಸಾಕಪ್ಪ, ಅಮ್ಮ ಮಾಡಿದ ಅಡುಗೆಯನ್ನು ತಿಂದು ಉಂಡು ಚೆನ್ನಾಗಿ ಆರಾಮಾಗಿದ್ದು ಸಂಸಾರಕ್ಕೆ ಎಷ್ಟು ಬೇಕೋ, ಕುಟುಂಬ ನಡೆಸೋಕ್ಕೆ ಎಷ್ಟು ಬೇಕೋ ಅಷ್ಟು ದುಡಿದ್ರೆ ಸಾಕಪ್ಪ ಅನ್ನುವಂತಹ ಅಭಿಲಾಷೆಯನ್ನು, ಆಸೆಯನ್ನು, ಆಕಾಂಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥ ಯುವಕ ಯುವತಿಯರೇ ಹೆಚ್ಚು. ಆದರೆ ಕಮಿಟ್ಮೆಂಟ್ ಅನ್ನುವಂಥದ್ದು ಒಂದಿದೆ, ದುಡ್ಡು ಗಳಿಸಬೇಕು ಅನ್ನುವಂಥ ಒಂದು ಹಪಹಪಿ ಇದೆ, ಇನ್ಸೆಕ್ಯೂರ್ಡ್ ಆದಂತಹ ವಾತಾವರಣ ನಿರ್ಮಾಣ ಆಗಿದೆ. ಇಫ್ ಸಪೋಸ್ ಊರಲ್ಲೇ ಇದ್ದು ದುಡಿದು ಬಿಟ್ಟರೆ ಮುಂದೆ ಹೆಂಗೆ, ವಾಟ್ ನೆಕ್ಸ್ಟ್? ಆ ದುಡಿದಂತಹ ಹಣ ಮುಂದಿನ ಜೀವನೋಪಾಯಕ್ಕೆ ಆಗುತ್ತೋ ಇಲ್ವೋ, ಸಾಲುತ್ತೋ ಇಲ್ವೋ ಅನ್ನುವಂಥ ಒಂದು ಇನ್ಸೆಕ್ಯೂರಿಟಿ. ಆ ಕಾರಣಕ್ಕೆ ಇವತ್ತು ಆ ಆಕಾಂಕ್ಷೆಯನ್ನು, ಅಂದರೆ ಊರಲ್ಲೇ ಇರಬೇಕು, ಅಮ್ಮ ಮಾಡಿದ ಅಡುಗೆ ಊಟ ಮಾಡಬೇಕು, ಊರಲ್ಲಿ ಗೆಳೆಯರ ಜೊತೆ ಇರಬೇಕು, ತಿರುಗಬೇಕು, ಆರಾಮಾಗಿರಬೇಕು ಅನ್ನುವಂಥ ಆಸೆಯನ್ನು ಬದಿಗಿಟ್ಟು ಅದನ್ನು ಕಟ್ಟಿಟ್ಟು ಸಿಟಿಗೆ ಬಂದು ಬಲವಂತವಾಗಿ ಬದುಕುವಂತಹ ಅದೆಷ್ಟೋ ಜೀವಗಳು ಇವತ್ತು ನೀವು ಬೆಂಗಳೂರಲ್ಲಿ ನೋಡಬಹುದು, ಬೇರೆ ಬೇರೆ ನಗರಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನೋಡಬಹುದು. ಅಂಥವ್ರ ಬಗ್ಗೆ ಒಂದು ಸಲ ಆದರೂ ಈ ಅನಸೂಯ ಯೋಚನೆ ಮಾಡಬೇಕಿತ್ತು, ರಿಯಾಲಿಟಿ ತಿಳ್ಕೊಳ್ಬೇಕಿತ್ತು. ಸಿಟಿ ಲೈಫ್ ಹೆಂಗಿದೆ, ಏನಾಗ್ತಾ ಇದೆ, ವಾಟ್ಸ್ ಹ್ಯಾಪನಿಂಗ್ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಿತ್ತು. ಆದರೆ ಅದನ್ನು ಯಾವುದನ್ನೂ ಕೂಡ ತಿಳ್ಕೊಳ್ಳದೆ ನಾನು ಸಿಟಿಯಲ್ಲಿರೋಕ್ಕಾಗಲಿಲ್ಲ, ನನ್ನ ಅಕ್ಕಂದರು ಮಾತ್ರ ಸಿಟಿಯಲ್ಲಿದ್ದಾರೆ, ಅವರು ಮಾತ್ರ ಸಿಟಿ ಲೈಫನ್ನು ಎಂಜಾಯ್ ಮಾಡ್ತಿದ್ದಾರೆ, ನಾನೆಲ್ಲ ಓದ್ಕೊಂಡು 1 ವರ್ಷ ಕೆಲಸ ಮಾಡಿ ಇಷ್ಟು ವಿದ್ಯಾವಂತಳಾಗಿ ಹಳ್ಳಿಯಲ್ಲಿ ಸಗಣೆ ಸಾರಿಸಬೇಕಲ್ಲ ಅನ್ನುವಂತಹ ಆ ಗಿಲ್ಟ್ ಫೀಲ್ನಿಂದ, ಬೇಡವಾದಂತಹ ಆಲೋಚನೆಯಿಂದ ಆತ್ಮಹತ್ಯೆಗೆ ಶರಣಾಗ್ಬಿಟ್ಲು ಈ ಹುಡುಗಿ. ನಿಜವಾಗಲೂ ಬಹಳ ಸಿಲ್ಲಿ ಅನಿಸುತ್ತೆ ಕೇಳಿದರೆ, ಬಹಳ ಸಿಲ್ಲಿ ಅನಿಸುತ್ತೆ. ಇಫ್ ಸಪೋಸ್ ಇನ್ನೊಂದು ಆಪ್ಷನ್ ಇತ್ತು ಆ ಹುಡುಗಿಗೆ, ಇಫ್ ಸಪೋಸ್ ಅವಳಿಗೆ ಏನಾದರೂ ಸಿಟಿಗೆ ಹೋಗಬೇಕು ಅಂತ ಅನ್ನಿಸ್ದಾಗ, ಬೆಂಗಳೂರಿಗೆ ಹೋಗಬೇಕು ಅಂತ ಅನ್ನಿಸ್ದಾಗ, ಒಂದು 4 ದಿನಕ್ಕೋ, 1 ವಾರಕ್ಕೋ, 10 ದಿನಕ್ಕೋ, 15 ದಿನಕ್ಕೋ, ಬೇಡ ಸ್ವಾಮಿ 1 ತಿಂಗಳುಗಟ್ಟಲೆ ಬೆಂಗಳೂರಲ್ಲಿ ಇದ್ದು ಬರ್ಬೋದಿತ್ತು. ಅವಳು ಒಂದು ಬದಲಾವಣೆ ಸಿಕ್ತಿತ್ತು. ಹೆಂಗೋ 2 ಅಕ್ಕಂದ್ರಿದ್ರು, ಅಕ್ಕಂದ್ರ ಜೊತೆ ಒಳ್ಳೆ ಒಡನಾಟ ಇತ್ತೇನೋ, ಅಕ್ಕಂದ್ರ ಮನೆಯಲ್ಲಿದ್ದು ಬರ್ಬೋದಿತ್ತು. ಅದನ್ನು ಬಿಟ್ಟುಬಿಟ್ಟು ನಾನು ಅಲ್ಲೇ ಬದುಕಬೇಕು, ಅಲ್ಲೇ ಲೈಫ್ ಲೀಡ್ ಮಾಡಬೇಕು ಅನ್ನುವಂತಹ ಒಂದು ಹುಚ್ಚು ಆಲೋಚನೆಗೆ ಬಿದ್ದು, ಒಂದು ಹುಚ್ಚು ಕಟ್ಟುಪಾಡುಗಳನ್ನು ತನಗೆ ತಾನೇ ಹಾಕ್ಕೊಂಡು ನೇಳಿಗೆ ಶರಣಾದಳು. ಆದ್ದರಿಂದ ಒಂದು ಸಲ ಆಲೋಚನೆ ಮಾಡಿ, ಯಾವ ಜೀವನ ಸುಖಕರವಾಗಿರುತ್ತೆ, ಯಾವ ಜೀವನಕ್ಕೆ ನೆಮ್ಮದಿ ಜಾಸ್ತಿ ಅನ್ನೋದನ್ನು ಒಂದು ಸಲ ಆಲೋಚನೆ ಮಾಡಿ. ಆತ್ಮಹತ್ಯೆ ಮಾಡಿಕೊಳ್ಳೇಬಾರದು ಯಾರೂ ಕೂಡ. ಆತ್ಮಹತ್ಯೆ ಮಹಾಪಾಪ ಅಂತ ಹೇಳ್ತಾರೆ. ಇಷ್ಟು ವರ್ಷ ನಮ್ಮನ್ನು ಓದಿಸಿ, ಸಾಕಿ, ಸಲಹಿ, ದೊಡ್ಡವರು ಮಾಡಿ ಒಂದು ದಾರಿಗೆ ತಂದಂತಹ ತಂದೆ ತಾಯಿಗೆ ಮಾಡುವಂತಹ ಮೋಸ ಅಲ್ವಾ ಆತ್ಮಹತ್ಯೆ? ನಿಮ್ಮನ್ನು ನಂಬಿದಂತಹ ಜೀವಿಗಳನ್ನು ಬಿಟ್ಟು ನಿಮ್ಮ ಸಾವನ್ನು ನೀವೇ ತೆಗೆದುಕೊಂಡು ಬರುವಂಥದ್ದು ಅವರಿಗೆ ಮಾಡುವಂತಹ ದ್ರೋಹ ಅಲ್ವಾ, ಅವರಿಗೆ ಮಾಡುವಂತಹ ಮೋಸ ಅಲ್ವಾ? ಯು ಶುಡ್ ನಾಟ್ ಡೂ ದಟ್. ಎಲ್ಲಕ್ಕಿಂತ ಹೆಚ್ಚಾಗಿ ದೇವರನ್ನೋನು ಒಬ್ಬನಿದ್ದಾನೆ, ಅವನು ಕೊಟ್ಟ ಜೀವ ಇದು, ಅವನೇ ತಗೋಬೇಕು. ಅವನಿಗೆ ಗೊತ್ತು, ಎಲ್ಲ ಬರೆದು ಕಳಿಸಿರ್ತಾನೆ. ಆದರೆ ಆತ್ಮಹತ್ಯೆ ಅನ್ನೋದನ್ನು ಅವನು ಬರೆದಿರಲ್ಲ, ಅದು ನಮ್ಮ ನಿರ್ಣಯ ಆಗಿರುತ್ತೆ, ನಮ್ಮ ವಿವೇಚನೆ, ನಮ್ಮ ವಿವೇಕಕ್ಕೆ ಬಿಟ್ಟದ್ದಾಗಿರುತ್ತೆ. ಆದ್ದರಿಂದ ಆ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಅಧಿಕಾರ ನಮಗಿಲ್ಲ. ಸೊ ಪ್ಯಾಟೆ ಆಸೆಗೆ ಬಿದ್ದು ತನ್ನ ಜೀವವನ್ನೇ ಕಳ್ಕೊಂಡ್ಬಿಟ್ಲು ಈ ಹುಡುಗಿ. ಬರೀ 2 ತಿಂಗಳಾಗಿತ್ತು ರೀ ಮದುವೆ ಆಗಿ, ಕೇವಲ 2 ತಿಂಗಳಾಗಿತ್ತು. ಮಾಡಬಾರ್ದಿತ್ತು.
ಈ ತಪ್ಪು ಮಾಡಬಾರ್ದಿತ್ತು. ಇವಳಷ್ಟೇ ಅಲ್ಲ, ಯಾರೂ ಕೂಡ ಈ ಥರದ ತಪ್ಪುಗಳನ್ನು ಮಾಡಬೇಡಿ. ಕ್ಷುಲ್ಲಕ ಕಾರಣಗಳಿಗೆ ಆತ್ಮಹತ್ಯೆಗೆ ಶರಣಾಗಬೇಡಿ. ಜೀವನ ಬಹಳ ದೊಡ್ಡದಿದೆ, ಬಹಳ ದೊಡ್ಡದಿದೆ, ಜಗತ್ತು ಬಹಳ ದೊಡ್ಡದಿದೆ. ಎಲ್ಲೇ ಇದ್ದರೂ ಕೂಡ ಸಂತೋಷವಾಗಿರೋದನ್ನು, ನಗನಗ್ತಾ ಇರೋದನ್ನು, ಪ್ರೀತಿ ಪಾತ್ರದ ಜೊತೆಗೆ ಕಾಲ ಕಳೆಯೋದನ್ನು ವಿ ಹ್ಯಾವ್ ಟು ಲರ್ನ್. ಅದನ್ನು ಕಲಿಬೇಕು ನಾವು. ಅದನ್ನು ಕಲಿತಾಗಲೇ ಜೀವನ ಸುಂದರವಾಗಿರುತ್ತೆ. ಇಫ್ ಸಪೋಸ್ ನೀವು ಹಳ್ಳಿಯಲ್ಲೇ ಇದ್ಕೊಂಡು ಬಿಟ್ಟು ಸುಖವಾಗಿದ್ದರೆ ಯಾಕೆ ನಿಮ್ಮ ಜೀವನ ಸುಂದರವಾಗಿರಲ್ಲ? ಇಲ್ಲ ಸಿಟಿಯಲ್ಲಿದ್ದು ಮಾತಾಡ್ಸೋಕ್ಕೆ ಯಾರೂ ಇಲ್ಲ ಅಂದಮೇಲೆ, ಲಕ್ಷಾಂತರ ರೂಪಾಯಿ ರೂಮಲ್ಲಿ ಕೊಳಿತಿದೆ ಅಂದಮೇಲೆ, ನಿಮ್ಮ ಜೊತೆ ಕೂತು ನಗೋದಕ್ಕೆ ಒಬ್ಬ ವ್ಯಕ್ತಿ ಇಲ್ಲ ಅಂದಮೇಲೆ ಯಾಕೆ ಬೇಕ್ರಿ ಆ ಜೀವನ? ಹಂಗೆ ಬದುಕೋರು ಇದ್ದಾರೆ ಇವತ್ತು, ಹಂಗೆ ಬದುಕೋರು ಇದ್ದಾರೆ ಅಂದೆ. ಒಂದ್ಸಲ ಅದನ್ನೆಲ್ಲ ಈ ಹುಡುಗಿ ತಿಳ್ಕೊಳ್ಬೇಕಿತ್ತು. ಅಷ್ಟು ಓದಿದ್ಲು, ಬರೆದಿದ್ಲು, ವಿದ್ಯಾವಂತಳಾಗಿದ್ಲು. ಅದನ್ನು ಯಾಕೆ ತಿಳ್ಕೊಳ್ಳಿಲ್ವೋ ಏನೋ ಗೊತ್ತಿಲ್ಲ. ಪ್ರಾಣವನ್ನು ನಂತರ ಕಳ್ಕೊಂಡಿದ್ದಾಳೆ. ಮುಂದೆ ಈ ರೀತಿಯ ಘಟನೆಗಳು ನಡೀಬಾರದು ಅನ್ನುವಂಥದ್ದೇ ಅನೇಕರ ಆಶಯ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.